ಇಂದಿನಿಂದ ಹೊಸ ನಿಯಮಗಳು ಜಾರಿಯಾಗ್ತಾ ಇದ್ದು ಹಲವು ವ್ಯವಸ್ಥೆಯಲ್ಲಿ ಭಾರಿ ಬದಲಾವಣೆಯಾಗ್ತಿದೆ. ಅದರಲ್ಲಿ ಆಧಾರ್ ಕಾರ್ಡ್, ರೈಲ್ವೆ ಟಿಕೆಟ್, ತೆರಿಗೆ ರಿಟರ್ನ್ಸ್, ಬ್ಯಾಂಕ್ಗಳ ಸೇವೆಗಳಲ್ಲಿ ಭಾರಿ ಬದಲಾವಣೆಯಾಗ್ತಾ ಇದೆ. ಹೌದು, ಅದರಲ್ಲಿ ಮೊದಲನೇದಾಗಿ ಇನ್ನು ಮುಂದೆ ಯಾವುದೇ ಹೊಸ ಪ್ಯಾನ್ ಕಾರ್ಡ್ ಮಾಡಿಸಿದ್ರು ಕೂಡ ಅದಕ್ಕೆ ಆಧಾರ್ ಲಿಂಕ್ ಕಡ್ಡಾಯ ಮಾಡಲಾಗಿದೆ. ಇದನ್ನ ಡಿಸೆಂಬರ್ 31ರ ಒಳಗೆ ಮಾಡಿಸಬೇಕಂತೆ. ಇನ್ನು ಒಂದು ವೇಳೆ ಈ ನಿಯಮವನ್ನ ಪಾಲಿಸದೇ ಇದ್ರೆ ಕಾರ್ಡ್ಗಳನ್ನ ನಿಷ್ಕ್ರಿಯಗೊಳಿಸಲಾಗುತ್ತಂತೆ. ಇನ್ನು ಅದೇ ರೀತಿಯಾಗಿ ರೈಲ್ವೆ ಇಲಾಖೆಯ ತಾತ್ಕಾಲಿಕ ರೈಲ್ವೆ ಟಿಕೆಟ್ ಬುಕ್ಕಿಂಗ್ ಕೂಡ ಇನ್ನು ಮುಂದೆ ಆಧಾರ್ ಪರಿಶೀಲನೆ ಕಡ್ಡಾಯಗೊಳಿಸಿದ್ದು ಪ್ರಯಾಣಿಕರು ಇದನ್ನ ಕಡ್ಡಾಯವಾಗಿ ಪಾಲಿಸಬೇಕಂತೆ. ಇನ್ನು ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಕೆಯ ಗಡುವನ್ನ ಜುಲೈ 31ಕ್ಕೆ ನಿಗದಿಗೊಳಿಸಲಾಗಿತ್ತು. ಆದ್ರೀಗ ಈ ಅವಧಿಯನ್ನ ಮುಂದಿನ ಸೆಪ್ಟೆಂಬರ್ 15ರವರೆಗೂ ಕೂಡ ವಿಸ್ತರಣೆ ಮಾಡಲಾಗಿದೆ. ಇದರ ಜೊತೆಗೆ ಎಸ್ಬಿಐ ಬ್ಯಾಂಕ್ ಇಷ್ಟು ದಿನ ನೀಡ್ತಾ ಇದ್ದಂತಹ ವಾಯು ಅಪಘಾತ ವಿಮೆಯನ್ನ ಕೂಡ ನಿಲ್ಲಿಸ್ತಾ ಇದೆ. ಇನ್ನು ಎಚ್ಡಿಎಫ್ಸಿ ಹಾಗೂ ಐಸಿಐಸಿಐ ಬ್ಯಾಂಕ್ಗಳು ತಮ್ಮ ಕ್ರೆಡಿಟ್ ಕಾರ್ಡ್ ಹಾಗೂ ಸೇವಾ ಶುಲ್ಕಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಜಾರಿಗೊಳಿಸ್ತಾ ಇವೆ. ಅದರಲ್ಲಿ ಆನ್ಲೈನ್ ಕೌಶಲ್ಯ ಆಧಾರಿತ ಆಟಗಳಲ್ಲಿ 10,000 ರೂಪಾಯಿಗಿಂತ ಹೆಚ್ಚು ಖರ್ಚು ಮಾಡಲು ನಿಮ್ಮ ಕಾರ್ಡ್ ಬಳಸಲು ನಿಮ್ಮ ಕಾರ್ಡ್ ಅನ್ನು ಏನಾದರೂ ಬಳಕೆ ಮಾಡಿದ್ರೆ ಶೇಕಡಾವಾರು ಶುಲ್ಕ ಪ್ರತಿ ವಹಿವಾಟಿಗೆ 4,999 ರು ಮಿತಿಗೊಳಿಸುವಂತಹ ನಿಯಮ ಇಂದಿನಿಂದ ಜಾರಿಗೆ ಬರಲಿದೆಯಂತೆ.